ಪತ್ರಕರ್ತರು ಉತ್ಸಾಹದ ಚಿಲುಮೆಯಾಗಿ ಕೆಲಸ ಮಾಡುವಂತಾಗಬೇಕು. ಪತ್ರಕರ್ತರಲ್ಲಿ ಉತ್ಸಾಹ ಕಡಿಮೆಯಾದರೆ, ಉದಾಸೀನದ ಮನೋಭಾವ ಬೆಳೆದರೆ ನಾವು ಅರ್ಧ ಸತ್ತ ಹಾಗೆ. ಆದ್ದರಿಂದ ಯಾವುದೇ ಸುದ್ದಿಯನ್ನು ಈಗಲೇ ಮಾಡುವ, ಇವತ್ತೇ ಮಾಡುವ ಎಂದು ನಮ್ಮಲ್ಲಿ ಉತ್ಸಾಹ ಇದ್ದರೆ ಮಾತ್ರ ನಾವು ಬೇಡಿಕೆಯ ಪತ್ರಕರ್ತರಾಗಿ ಉಳಿಯಲು ಸಾಧ್ಯ ಎಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತ ಲಕ್ಷ್ಮೀ ಮಚ್ಚಿನ ಹೇಳಿದರು. ಕುಂದಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕುಂದಾಪುರ ಬಂಡರ್ಕರ್ಸ್ ಕಾಲೇಜಿನ ಆರ್.ಎನ್. ಶೆಟ್ಟಿ ಸಭಾಂಗಣದಲ್ಲಿ ನಡೆದ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಸಮಾಜದಲ್ಲಿ ಬದಲಾವಣೆಯನ್ನ ಪತ್ರಕರ್ತರಿಂದ ಮಾಡಲು ಸಾಧ್ಯವಾಗುತ್ತದೆ. ಪತ್ರಕರ್ತರ ಸಂಘ ಮನೆಯಿದ್ದ ಹಾಗೆ. ಪತ್ರಕರ್ತರಿಂದ ಆಯೋಜಿಸಲ್ಪಟ್ಟ ಈ ಸಮಾರಂಭದ ಆತ್ಮೀಯ ಕ್ಷಣಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಪತ್ರಕರ್ತರು ಪ್ರೀತಿ ತೋರಿಸುವ ಪರಿ ಮುಖ ವಿಸ್ಮೃತನನ್ನಾಗಿ ಮಾಡಿದ. ಪತ್ರಿಕೋದ್ಯಮದಲ್ಲಿ ಜೀವ ಸವೆಸಿದ ಅನೇಕ ಮಂದಿ ಯೋಗ್ಯರಿದ್ದರೂ ಅವರೆಲ್ಲರ ಮುಂದೆ ನಾನು ಕುಬ್ಜ. ಪತ್ರಕರ್ತರ ಒಗ್ಗಟ್ಟು ಮುರಿಯುವುದು ತುಂಬಾ ಸುಲಭವಾದರೂ ಕುಂದಾಪುರ ಸಂಘದಲ್ಲಿ ಇದೆಲ್ಲ ನಡೆಯುವುದಿಲ್ಲ ಎಂದು ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ ಎಂದರು. ಪರಂಪರೆ ಹೆಸರಿನಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು. ಸಂಸ್ಕಾರ, ಸಂಸ್ಕೃತಿ ಮತ್ತು ಪರಂಪರೆ ಕಲಿಸುವಂತ ದಿನಗಳು ಈಗ ಬಂದಿರೋ ಬಗ್ಗೆ ನಾವು ಯೋಚನೆ ಮಾಡಿದ್ವಿ. ಜಯಪ್ರಕಾಶ್ ಹೆಗಡೆ ಅವರು ಮೊನ್ನೆ ಒಂದು ಕಡೆ ಹೇಳ್ತಾ ಇದ್ರು, ಪೇರೆಂಟ್ ಮತ್ತು ಮಕ್ಕಳು ಡಿಸ್ಕಷನ್ ಮಾಡದಂತಹ ಕಾಲದಲ್ಲಿ ನಾವೀಗ ಇದ್ದೇವೆ ಅಂತ. ಅಂದರೆ ಹೆತ್ತವರು ಮಕ್ಕಳೊಟ್ಟಿಗೆ ಮಾತುಗಳನ್ನೇ ಆಡುವುದಿಲ್ಲ. ಮಕ್ಕಳು ಶಾಲೆಗೆ ಅಥವಾ ಕಾಲೇಜಿಗೆ ಹೋಗಿ ಬಂದ ಕ್ಷಣ ಅವರ ಕೆಲಸದಲ್ಲಿ ಬ್ಯುಸಿಯಾಗಿ ಬಿಡ್ತಾರೆ. ಅವರ ಕಷ್ಟ ನೋವುಗಳು, ಹೆತ್ತವರ ಕಷ್ಟ ನೋವುಗಳು ಏನು ಅಂತೇಳಿ ವಿಮರ್ಶೆ ಅಥವಾ ಚರ್ಚೆಯನ್ನು ಮಾಡದಂಥ ಕಾಲಘಟ್ಟದ ಮಧ್ಯೆ ನಾವಿವತ್ತು ವೇದಿಕೆಯ ಮುಂದೆ ಬಂದು ಒಂದೆರಡು ಮಾತನಾಡಲಿಕ್ಕೆ ಕಾರಣ ಈ ಸಂಸ್ಕಾರ, ಸಂಸ್ಕೃತಿ ಮತ್ತು ಪರಂಪರೆ. ಯಾಕೆ ನಾನಿಲ್ಲಿ ಬಂದು ಮುಟ್ಟಿದೆ ಅಂತ ಹೇಳಿದರೆ, ಲಕ್ಷ್ಮೀ ಮಚ್ಚಿನ ಅವರ ತಂದೆ ಪಂ ರಾಮಕೃಷ್ಣ ಶಾಸ್ತ್ರಿಯವರು ಒಬ್ಬ ಕರಾವಳಿಯ ಅತ್ಯಂತ ಮಹಾನ್ ಪಂಡಿತ ಮತ್ತು ಒಂದು ಒಳ್ಳೆಯ ಕವಿ. ಕಲಾಕ್ಷೇತ್ರ ಕುಂದಾಪುರ ಅಧ್ಯಕ್ಷ ಬಿ ಕಿಶೋರ್ ಕುಮಾರ್ ಅವರು ಮಾತನಾಡಿ, ಬದುಕು ಬಯಸಿದಂತಲ್ಲ ಬಂದಂತೆ ಎಂಬ ಮಾತಿನಂತೆ ಬದುಕಿನಲ್ಲಿ ಏನು ಬರುತ್ತದೋ ಅದನ್ನು ಸ್ವೀಕಾರ ಮಾಡಿ ಬದುಕಬೇಕು. ಅದೇ ನಮ್ಮ ಜೀವನವಾಗಿರಬೇಕು ಎಂಬುದು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಏನೆಲ್ಲ ತನಗೆ ಬೇಕು ಅದೆಲ್ಲವನ್ನ ಸಿದ್ಧಿಸಿಕೊಂಡಿರುವ ಲಕ್ಷ್ಮೀ ಮಚ್ಚಿನ ಅವರು ಎಲ್ಲ ಜಾತಿ, ಧರ್ಮ, ರಾಜಕೀಯ ಪಕ್ಷದವರು ಪ್ರೀತಿಸುವ ವ್ಯಕ್ತಿತ್ವವುಳ್ಳಂತಹ ವ್ಯಕ್ತಿ ಎಂದರು. ವೈದ್ಯರಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನ ಶಿಕ್ಷಕರಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜದಲ್ಲಿ ಬದಲಾವಣೆಯನ್ನ ಪತ್ರಕರ್ತರಿಂದ ಮಾಡಲಿಕ್ಕಾಗ್ತದೆ. ಎಲ್ಲ ಸೇರಿ ಸ್ನೇಹಿತರು ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಒಂದು ಆಲೋಚನೆ ಮಾಡಿದಾಗ ಈ ಕಾರ್ಯಕ್ರಮವನ್ನು ದೊಡ್ಡ ಮಾಡಬೇಕು ಅಂತೇಳಿ ಹೊರಟದ್ದು ಈ ಕಾಲೇಜಿನವರು, ಪ್ರಿನ್ಸಿಪಾಲ್ರು, ಮ್ಯಾನೇಜರು ಎಲ್ಲ ಸೇರಿ ಈ ಕಾರ್ಯಕ್ರಮ ಅದು ದೊಡ್ಡದಾಗಿ ಆಗಬೇಕು. ನಮ್ಮ ಕಾಲೇಜಿನಲ್ಲಿ ಸಣ್ಣದು ಅಂತೇಳಿ ಇಲ್ಲ, ನಮ್ಮ ಕಾಲೇಜಿನಲ್ಲಿ ಏನಾಗುವುದಾದರೂ ಅದು ದೊಡ್ಡದಾಗಿ ಆಗಬೇಕು ಅಂತೇಳಿ ಅವರಿಬ್ಬರು ಕೂಡ ಯೋಚನೆಯನ್ನು ಮಾಡಿ ತಕ್ಷಣ ಈ ಸಭಾಂಗಣಕ್ಕೆ ಸ್ಥಳಾಂತರವನ್ನು ಮಾಡಿದರು. ಇದು ಒಂದೇ ಕಾರಣಕ್ಕಲ್ಲ, ಈ ಕಾಲೇಜಿಗೆ ಬಂದಾಗಲೆಲ್ಲ ನನಗೆ ಈ ಕಾಲೇಜು ನನ್ನದು ಅಂತ ಹೇಳುವ ಭಾವನೆ ಬರುವುದು. ನಾನು ಈ ಕಾಲೇಜಿನ ವಿದ್ಯಾರ್ಥಿ ಅಲ್ಲ, ನಾನು ಈ ಕಾಲೇಜಿನಲ್ಲಿ ನಾನು ಅಧ್ಯಯನ ಮಾಡಿಲ್ಲ, ನಾನು ಈ ಊರಿನವನು ಅಲ್ಲ. ಆದರೆ ಅನೇಕ ಸಮಾರಂಭಗಳಿಗೆ ಬರುವ ಮೂಲಕ ಈ ಕಾಲೇಜಿನಿಂದ ನಾನು ಜ್ಞಾನವನ್ನು ಪಡೆದಿದ್ದೇನೆ. ಕುಂದಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ನಾಗರಾಜ್ ರಾಯಪ್ಪನಮಠ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಪತ್ರಕರ್ತ ಜಾನ್ ಡಿಸೋಸ ಅಭಿನಂದನಾ ಮಾತುಗಳನ್ನಾಡಿದ್ರು. ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್ ಸುಬ್ರಹ್ಮಣ್ಯ ಭಟ್, ಬಂಡರ್ಕರ್ಸ್ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಶುಭಕರ್ ಆಚಾರ್ಯ, ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯ ಯುಎಸ್ ಶೆಣೈ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ನಜೀರ್ ಪೊಲ್ಯ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಎಸ್ ಸುಬ್ರಹ್ಮಣ್ಯ ಭಟ್, ನಜೀರ್ ಪೊಲ್ಯ, ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಅವಿರೋಧವಾಗಿ ಆಯ್ಕೆಯಾದ ನೂತನ ಕಾರ್ಯದರ್ಶಿ ಟಿ ಲೋಕೇಶ್ ಆಚಾರ್ಯ ತೆಕ್ಕಟ್ಟೆ, ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾದ ಬಿ ರಾಘವೇಂದ್ರ ಪೈ ಗಂಗುಳ್ಳಿ, ಚಂದ್ರಮ್ಮ ತಲ್ಲೂರು ಮತ್ತು ಯೋಗೇಶ್ ಕುಂಬಾಶಿಯವರನ್ನು ಗೌರವಿಸಲಾಯಿತು. ಕುಂದಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಬಿ ರಾಘವೇಂದ್ರ ಪೈ ಸ್ವಾಗತಿಸಿದರು. ಪತ್ರಕರ್ತ ಪ್ರಶಾಂತ್ ಪಾದೆ ಸನ್ಮಾನ ಪತ್ರ ವಾಚಿಸಿದರು.
ಪತ್ರಕರ್ತ ಶ್ರೀಕಾಂತ್ ಹೆಮ್ಮಾಡಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ಪ್ರಧಾನ ಕಾರ್ಯದರ್ಶಿ ಗಣೇಶ್ ಎಸ್ಬಿ ಚಾಟಿ ವಂದಿಸಿದ್ರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ. ಒಂದೊಳ್ಳೆ ಆಂಬಿಯನ್ಸ್ ನಲ್ಲಿ ರುಚಿಕರವಾದ ಊಟವನ್ನ ಮಾಡಬೇಕು ಅನ್ನೋ ಆಸೆ ನಿಮ್ಗಿದ್ಯಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರ್ಲಿ ನದಿ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ರುಚಿಕರವಾದ ಔತಣಗಳು ಮತ್ತು ಆರಾಮದಾಯಕ ವಾತಾವರಣದ ಒಂದು ಪರಿಪೂರ್ಣ ವಿಶಾಲವಾದ ಸ್ಥಳ. ಕುಟುಂಬ ಮತ್ತು ಮಕ್ಕಳಿಗೆ ಉಪಯುಕ್ತವಾದ ಆಂಬಿಯನ್ಸ್, ಶುದ್ಧತೆಯೊಂದಿಗೆ ಪರಿಪೂರ್ಣ ರುಚಿ. Welcome to Nadi. Vibrant coastal spirit in every sip and bite. Opposite Jeppu Fish Market, Velankani Plaza, Mangaluru.